ಮುಡಾ ಕೇಸ್ ಬಳಿಕ ಇದೀಗ ಬಿಜೆಪಿ ನಾಯಕರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಕೇಂದ್ರದ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ಆಗಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಹಿಂದಿನ ಅಧ್ಯಕ್ಷರಾಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ನಗರದ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಆದರ್ಶ್ ಅಯ್ಯರ್ ಸಲ್ಲಿಸಿದ್ದ ದೂರಿನ ಸಂಬಂಧ ಎಫ್ಐಆರ್ ದಾಖಲಿಸಲಾಗಿದೆ. ಐಪಿಸಿ ಸೆಕ್ಷನ್ 384, ಸೆಕ್ಷನ್ 120B, 120B ಕ್ರಿಮಿನಲ್ ಕಾನ್ಸ್ಪಿರೇಷನ್ ಜೊತೆಗೆ ರೆಡ್ ವಿತ್ 34 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಚುನಾವಣಾ ಬಾಂಡ್ ಮೂಲಕ ಸುಲಿಗೆ ಮಾಡಿರುವಂಥ ಆರೋಪ ಇವರ ವಿರುದ್ಧ ಇದೆ. ಇಡೀ ದೇಶದಲ್ಲಿ ಬಹಳ ದೊಡ್ಡ ಸದ್ದು ಮಾಡಿದ್ದು ಅಂತ ಹೇಳಿದ್ರೆ ಎಲೆಕ್ಟ್ರೋಲ್ ಬಾಂಡ್ಗಳ ಹೆಸರಿನಲ್ಲಿ ದೊಡ್ಡ ದೊಡ್ಡ ಕಂಪನಿಗಳ ಮೂಲಕ ನೇರವಾಗಿ ಆಯಾ ರಾಜಕೀಯ ಪಕ್ಷಗಳು ಪಡೆದಂಥ ದೇಣಿಗೆ ಎಲೆಕ್ಟ್ರೋಲ್ ಬಾಂಡ್ಸ್, ಅದು ಬಾಂಡ್ಸ್ ಅಂತ ಕರೆಯಲ್ಪಡುತ್ತೆ. ಆದರೆ ಅದು ನೇರವಾದಂಥ ಲಂಚದ ಇನ್ನೊಂದು ಸ್ವರೂಪವೇ ಎಲೆಕ್ಟ್ರೋಲ್ ಬಾಂಡ್ಸ್. ಅದನ್ನು ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳು ನೂರಾರು ಕೋಟಿ ರೂಪಾಯಿ ಎಲೆಕ್ಟ್ರೋಲ್ ಬಾಂಡ್ ಹೆಸರಿನಲ್ಲಿ ಲಂಚವನ್ನು ಪಡೆದುಕೊಂಡಿದ್ದೇವೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಈ ದೇಶದಲ್ಲಿ ಅತಿ ಹೆಚ್ಚು ಎಲೆಕ್ಟ್ರೋಲ್ ಬಾಂಡ್ ಪಡೆದುಕೊಂಡಂಥ ಪಕ್ಷ ಇದ್ದರೆ ಅದು ಬಿಜೆಪಿಗೆ ಯಾವ್ಯಾವ ಕಂಪನಿಗಳಿಂದ ಎಷ್ಟೆಷ್ಟು ಹಣ ಈ ಎಲೆಕ್ಟ್ರೋಲ್ ಬಾಂಡ್ ಹೆಸರಿನಲ್ಲಿ ಹರಿದು ಬಂದಿದೆ ಅನ್ನೋದು ಇಡೀ ದೇಶದಲ್ಲೇ ಜಗಜ್ಜಾಹೀರಾಗಿದೆ. ಸೊ ಬಿಜೆಪಿಯ ಈ ಹಗರಣದಲ್ಲಿ ಯಾರೆಲ್ಲ ಪಾಲ್ಗೊಂಡಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯದಲ್ಲಿ ಇದೀಗ ಎಫ್ಐಆರ್ ದಾಖಲಾಗಿದೆ. ಯಾರ್ಯಾರ ವಿರುದ್ಧ ಅಂತ ನಾವು ತೋರಿಸ್ತಾ ಇದ್ದೀವಿ ಎಫ್ಐಆರ್ ಪ್ರತಿಯೊಂದಿಗೆ. ನಿರ್ಮಲಾ ಸೀತಾರಾಮನ್ ಕೇಂದ್ರದ ಹಣಕಾಸು ಸಚಿವೆ, ಇನ್ನು A2 ಅಂತ ಹೇಳಿದ್ರೆ ED ಅಧಿಕಾರಿಗಳು, A3 JP ನಡ್ಡಾ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ, A4 ಅಂದಿನ ಚುನಾವಣಾ ಪೂರ್ವದಲ್ಲಿ ಅಧ್ಯಕ್ಷರಾಗಿದ್ದಂಥ ನಳಿನ್ ಕುಮಾರ್ ಕಟೀಲ್, A5 ಬಿವೈ ವಿಜೇಂದ್ರ ಹಾಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ, ಜೊತೆಗೆ A6 ರಾಜ್ಯ ಬಿಜೆಪಿಯ ಪದಾಧಿಕಾರಿಗಳು, ಅವರ ಆಫೀಸ್ ಬೇರರ್ಸ್, ಅವರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ನಿಮಗೆಲ್ಲ ಗೊತ್ತಿದೆ ಚುನಾವಣಾ ಬಾಂಡ್ ಅಥವಾ ಎಲೆಕ್ಟ್ರೋಲ್ ಬಾಂಡ್ ಅಂದರೆ ಏನಿದೆ ಅಂತ ಹೇಳಿ. ಅದರ ಚುಟುಕು ನೋಟವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಏನಿದು ಎಲೆಕ್ಟ್ರೋಲ್ ಬಾಂಡ್? 2018 ಜನವರಿಯಲ್ಲಿ ಆ ತಿಂಗಳ 29ನೇ ತಾರೀಕು ಎಲೆಕ್ಟ್ರೋಲ್ ಬಾಂಡ್ ಯೋಜನೆಗೆ ಕೇಂದ್ರದ ಅಧಿಸೂಚನೆ 2018ರಲ್ಲಿ ಕೇಂದ್ರದ ಅಧಿಸೂಚನೆ ಸಿಕ್ಕ ನಂತರದಲ್ಲಿ ಇದು ವ್ಯಕ್ತಿ ಅಥವಾ ಸಂಸ್ಥೆಗೆ ನಿಗದಿತ ಮೊತ್ತದ ಹಣ ಪಾವತಿಸುವಂಥ ಖಾತ್ರಿ, ಅದು ಒದಗಿಸುವಂಥ ದಾಖಲೆ. ಅದು ಯಾವುದೇ ನಾಗರಿಕ ಮತ್ತು ಕಂಪನಿ, ಈ ದೇಶದ ಯಾವುದೇ ಒಬ್ಬ ಪ್ರಜೆ ಅಥವಾ ಯಾವುದೇ ಒಂದು ಕಂಪನಿ, ಯಾವುದೇ ಒಂದು ಉದ್ಯಮ, ಯಾವುದೇ ಒಂದು ಉದ್ಯಮಿ SBI ಆಯ್ದ ಶಾಖೆಗಳಲ್ಲಿ ಬಾಂಡ್ಗಳನ್ನು ಖರೀದಿಸಬಹುದು ಅಂತ ಹೇಳಿ ಅಧಿಸೂಚನೆ ಹೊರಡಿಸಲಾಯಿತು. ನಂತರ ಯಾವುದೇ ಪಕ್ಷಕ್ಕೆ, ರಾಜಕೀಯ ಪಕ್ಷಕ್ಕೆ ಎಲೆಕ್ಟ್ರೋಲ್ ಬಾಂಡ್ ಕೊಡಬಹುದು. ನಿಮ್ಮ ಆಯ್ಕೆ ಅದು. BJPಗಾದರೂ ಕೊಡಿ, JDSಗಾದರೂ ಕೊಡಿ, ಕಾಂಗ್ರೆಸ್ಗಾದರೂ ಕೊಡಿ, ಇನ್ನಿತರ ಯಾವುದೇ ಪಕ್ಷಗಳಿಗೆ ಕೊಡಿ. ಚುನಾವಣಾ ಬಾಂಡ್ 1,000, 10 ಲಕ್ಷ, 1 ಕೋಟಿ ಮುಖಬೆಲೆಯಲ್ಲಿ ಲಭ್ಯವಿತ್ತು. ರಾಜಕೀಯ ಪಕ್ಷಗಳು ಮಾತ್ರ ಇದನ್ನು ಸ್ವೀಕರಿಸಿ ನಗದೀಕರಿಸಿಕೊಳ್ಳಬಹುದು. ಇತ್ತೀಚಿನ ಲೋಕಸಭೆ ಮತ್ತು ರಾಜ್ಯ ಚುನಾವಣೆಗಳಲ್ಲಿ ಕನಿಷ್ಠ 1ರಷ್ಟು ಮತ ಪಡೆದಿರಬೇಕು. ಇಡೀ ದೇಶದ ಏನು ಮತ ಸಂಖ್ಯೆ ಇದೆ, ಆಯಾ ಇಡೀ ದೇಶದ ಮತದಾರರ ಸಂಖ್ಯೆ ಇದೆಯಲ್ಲ, ಅದರಲ್ಲಿ 1% ಆದರೂ ಕೂಡ ಮತ ಪಡೆದಿರಬೇಕು. ಆ ಪಕ್ಷ ಈ ಎಲೆಕ್ಟ್ರೋಲ್ ಬಾಂಡ್ ಪಡಿಲಿಕ್ಕೆ, ಎನ್ಕ್ಯಾಶ್ ಮಾಡಿಕೊಳ್ಳಲಿಕ್ಕೆ ಅರ್ಹತೆಯನ್ನು ಪಡೆದುಕೊಳ್ಳುತ್ತೆ ಅಂತ. ಚುನಾವಣಾ ಆಯೋಗದಿಂದ ದೃಢೀಕರಣವಾಗಿರುವಂಥ ಬ್ಯಾಂಕ್ ಖಾತೆಗೆ ಹಣ ಜಮೆ ಮಾಡಲಾಗುತ್ತೆ. ಎಲ್ಲ ಎಲೆಕ್ಟ್ರೋಲ್ ಬಾಂಡ್ಗಳ ವರ್ಗಾವಣೆಗಳು ಅದೇ ಅಕೌಂಟ್ಗಳ ಮೂಲಕ ನಡೀಬೇಕು. ಚುನಾವಣಾ ಬಾಂಡ್ ಬಿಡುಗಡೆಯಾದ ನಂತರ 15 ದಿನಗಳ ತನಕ
ಈ ವ್ಯಾಲಿಡಿಟಿ ಇರುತ್ತೆ. ಚುನಾವಣೆ ವೇಳೆ ಕಪ್ಪು ಹಣ ಬಳಕೆಯನ್ನು ತಡಿಬಹುದು ಅಂತ ಹೇಳಿದ್ರೆ ಈ ಚುನಾವಣಾ ಬಾಂಡ್ಗಳು, ಎಲೆಕ್ಟ್ರಲ್ ಬಾಂಡ್ಗಳು ಸಹಕಾರಿಯಾಗುತ್ತೆ. ಒಟ್ಟಾರೆ ರಾಜಕೀಯ ಪಕ್ಷಗಳು ಖರ್ಚು ವೆಚ್ಚಕ್ಕಾಗಿ ಹಣದ ಸಂಗ್ರಹದ ರೂಪವೇ ಈ ಚುನಾವಣಾ ಬಾಂಡ್. ಇದರಿಂದ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ದೇಣಿಗೆ ಹೋಗ್ತಾ ಇತ್ತು. ಆದರೆ ಬೇರೆ ಬೇರೆ ಪಕ್ಷಗಳಿಗಿಂತ ಅತಿ ಹೆಚ್ಚು ಹಣ ಸಂದಾಯವಾಗಿದ್ದು ಬಿ ಜೆ ಪಿ ಪಕ್ಷಕ್ಕೆ ಇದರಲ್ಲಿ ಆರೋಪ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ದೇಶಕ್ಕೆ ಬಟಾಬಯಲಾಗಿರುವಂಥ ಅಂಶ ಇದು. IT ಇಡಿಗಳನ್ನು ಬಳಸಿ ಕಂಪನಿಗಳು, ಉದ್ಯಮಿಗಳನ್ನು ಹೆದರಿಸಿ ಹೆಚ್ಚು ಬಾಂಡ್ಗಳನ್ನು ಪಡೆದಿರುವಂಥ ಆರೋಪ BJP ಮೇಲಿದೆ. ಈ ಬಗ್ಗೆ ವಿಚಾರಣೆ ನಡೆಸಿತ್ತು ಸುಪ್ರೀಂ ಕೋರ್ಟ್. ಈ ಬಾಂಡ್ ಸಂಗ್ರಹಿಸೋದು ಅಸಂವಿಧಾನಿಕ ಅಂತ ಹೇಳಿತ್ತು. ಈ ಬಗ್ಗೆ ಮಾಹಿತಿಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು ಅಂತ ಹೇಳಿ SBIಗೆ ವಾರ್ನ್ ಮಾಡಿತ್ತು. ಆಗಿನಿಂದ ಈ ಬಾಂಡ್ ಮೂಲಕ ದೇಣಿಗೆಯನ್ನು ಪಡೆಯುವ ಪದ್ಧತಿಗೆ ಬ್ರೇಕ್ ಬಿದ್ದಿದೆ. ಇದು ಭ್ರಷ್ಟಾಚಾರದ ಇನ್ನೊಂದು ಮಾರ್ಗ, ಇನ್ನೊಂದು ರೂಪ ಅಂತ. ಹೀಗಾಗಿ ಸಾಮಾಜಿಕ ಹೋರಾಟಗಾರ ಆದರ್ಶ್ ಅಯ್ಯರ್ ಇದನ್ನು ಆಧರಿಸಿ ದೂರನ್ನು ಕೊಟ್ಟಿದ್ದಾರೆ. ಇದೊಂದು ಅಕ್ರಮ, ಇದೊಂದು ಬೆದರಿಕೆ, ಇದೊಂದು ಹೆದರಿಸಿ ಬಲವಂತದಿಂದ ಹಣವನ್ನು ವಸೂಲಿ ಮಾಡಿದಂಥ ಕ್ರಮ ಅಂತ ಹೇಳಿ ಆಗ್ರಹ ಮಾಡಿದ್ರು. ಇದೀಗ ಇದೇ ವಿಚಾರದಲ್ಲಿ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಕೋರಿದ್ದಾರೆ. ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ತನಿಖೆ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ.